ಕರುನಾಡ ಕಿರಣ ನಾಡು ನುಡಿ ಸುದ್ದಿ ಸ್ವಾರಸ್ಯ. ನಾವು ಕಲಬುರಗಿಯ ಹಿಂದೂ ಮಹಾಗಣಪತಿ ಸಮಿತಿ ಕಲಬುರಗಿಗೆ ಬಂದಿದ್ದೇವೆ ಮತ್ತು ಅದೇ ರೀತಿಯಾಗಿ ಆಪರೇಷನ್ ಸಿಂಧೂರ ಅಂತ ಒಂದು ಸ್ವಾಗತ ಬೋರ್ಡ್ ಅನ್ನು ಹಾಕಿದ್ದಾರೆ. ಬನ್ನಿ ಕಲಬುರಗಿ ಹಿಂದೂ ಮಹಾಗಣಪತಿಗೆ ಭೇಟಿ ಕೊಡೋಣ ಮತ್ತು ಅಲ್ಲಿನ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ. ಬನ್ನಿ ಹಿಂದೂ ಮಹಾಗಣಪತಿ ಕಲಬುರಗಿಯ ಅಧ್ಯಕ್ಷರಾದಂತಹ ಶಿವರಾಜ್ ಅಣ್ಣ ಅವರಿದ್ದಾರೆ. ನಮಸ್ಕಾರ. ಕನ್ನಡ ಕಿರಣ ಚಾನಲ್ಗೆ ನಿಮಗೆ ಸ್ವಾಗತ. ಬನ್ನಿ ಸ್ವಲ್ಪ ಇದ್ರ ಬಗ್ಗೆ ಎಲ್ಲ ಗಣೇಶನ್ ಎಲ್ಲ ಸ್ಥಾಪನೆ ಬಗ್ಗೆ ಸಂಪೂರ್ಣ ಮಾಹಿತಿ ಸ್ವಲ್ಪ. ನಮಸ್ಕಾರ ಸರ್. ನಮಸ್ಕಾರ. ಶಿವರಾಜ್ ಸಂಗೊಳ್ಳಿ ಅಂತೇಳಿ ಸಮಿತಿಯ ಸದಸ್ಯ, ಹಿಂದೂ ಮಹಾಗಣಪತಿ ಸಮಿತಿಯ ಸದಸ್ಯ. ಪ್ರತಿ ವರ್ಷವಂತೆ ಇವತ್ತು ಈ ಬಾರಿ 4ನೇ ವರ್ಷ. 1ನೇ ಬಾರಿ ಕೂಡ ಇಲ್ಲೇ ಸ್ಥಾಪನೆ ಆಗಿತ್ತು. 2ನೇ ಬಾರಿ ಹಿಂದೂ ಸ್ವರಾಜ್ಯ ಆದಂತ ಶಿವಾಜಿ ಮಹಾರಾಜ್ ರಾಯಗಢ ಅನ್ನ ಒಂದು ಕಲ್ಪನೆ ಇಟ್ಕೊಂಡ್ ಮಾಡಿದ್ವಿ. 3ನೇ ಬಾರಿ ಏನು 50 ವರ್ಷದ ಹೋರಾಟದ ಪ್ರತಿಫಲವಾಗಿ ರಾಮ ಮಂದಿರದ ಏನು ವಿಜಯ ಸಂಕೇತ ಇತ್ತು, ಅಯೋಧ್ಯೆಯಲ್ಲಿ ರಾಮ ಮಂದಿರ ಯಾವ ರೀತಿ ನಿರ್ಮಾಣ ಆಗಿತ್ತು ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು 3ನೇ ವರ್ಷ ನಾವು ಕಳೆದ ವರ್ಷ 3ನೇ ವರ್ಷ ಎಲ್ಲ ಪೂರನು ದೇವಸ್ಥಾನ ಸ್ಟ್ರಕ್ಚರ್ನು ಕೂಡ ಅಯೋಧ್ಯೆ ರಾಮ ಮಂದಿರದು, ಅದ್ರ ಜೊತೆಗೆ ಮೂರ್ತಿನೂ ಕೂಡ ಅಯೋಧ್ಯೆ ಬಾಲರಾಮಂದು ಮೂರ್ತಿ ಮಾಡಿದ್ವಿ. ಈ ಬಾರಿ ವೆಂಕಟೇಶ್ವರ ತಿರುಪತಿನ ಒಂದು ಕಾನ್ಸೆಪ್ಟ್ ಇಟ್ಕೊಂಡ್ ಮಾಡಿವಿ. ಯಾಕಂದ್ರೆ ಈಗ ಪವನ್ ಕಲ್ಯಾಣ ಆಗಿರ್ಬೋದು, ಅಲ್ಲಿರುವಂತರ ಸರ್ಕಾರ ಏನೋ ಒಂದು ದೇವಸ್ಥಾನಗಳನ್ನ ಸರ್ಕಾರ ಮುಕ್ತ ಆಗ್ಬೇಕು, ಭಕ್ತರನ್ನ ಕೈಯಲ್ಲಿ ಕೊಡ್ಬೇಕು, ಜೀರ್ಣೋದ್ಧಾರ ಆಗ್ಬೇಕು. ದೇವಸ್ಥಾನ ಯಾವ ಉದ್ದೇಶ ಇಟ್ಕೊಂಡ್ ಮಾಡಿದ್ದಾರೆ ಪೂರ್ತಿ ಆಕಾರ ತಿರುಪತಿ ವೆಂಕಟೇಶ್ವರ ಮತ್ತೆ ಅದ್ರ ಜೊತೆಗೆ ನಾವು ಪರಿಸರ ಸ್ನೇಹಿ ಗಣಪತಿ, ಯಾವುದೇ ರೀತಿ ಕೆಮಿಕಲ್ ಬೇಸ್ಡ್ ಅದು ಅಂತ ಯಾವುದೇ ಇಲ್ಲ, ಪರಿಸರ ಆಗಿರ್ಬೇಕಂತೇಳಿ ಅದನ್ನ ಕೊಡಿ. ಅಲ್ಲಿ ಉತ್ಸಾಹಿ ಮೂರ್ತಿ ಕೂಡ ಪೂರ್ಣ ವೆಂಕಟರಮಣ ಅಂತೇಳಿ ಅಲ್ಲಿರ್ಬೋದು, ನಿಮ್ಗೆ ಕಾಣ್ತಿದೆಯಲ್ಲ, ಪೂರ್ಣ ವೆಂಕಟೇಶ್ವರ ಮೂರ್ತಿ ಕೂಡ ಅದು ಪರಿಸರ ಸ್ನೇಹಿ ಮಣ್ಣಿನಿಂದ ಮಾಡಿರುವಂತದ್ದು. ಈ ಒಂದು ಸಂದೇಶ ಏನಪ್ಪಾ ಅಂದ್ರೆ ಇಡೀ ಕಲಬುರಗಿ ಜನತೆಯಲ್ಲಿರುವಂತಹ ಸಂದೇಶ ನಾವು ಕೊಡೋದಷ್ಟೇ. ಕಲಬುರಗಿ ಜಿಲ್ಲೆಯಲ್ಲಿ ಸತತವಾಗಿ 4ನೇ ಬಾರಿ ಈ ತರ ನಡೀತಾ ಇದೆ. ಈ ಭಾಗದಲ್ಲಿ ಜನತೆಗೆ ಯಾವುದೋ ಒಂದು ಶ್ರದ್ಧಾ ಕೇಂದ್ರವಾಗಿದೆ, ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿರುವಂತಹ ಈ ಹಿಂದೂ ಮಹಾಗಣಪತಿಯನ್ನ ಕಲಬುರಗಿ ಮಹಾಜನತೆಗೆ ಜಾಗೃತಿ ಮೂಡಿಸೋದು, ಜೊತೆಗೆ ಪ್ರಚಲಿತವಾಗಿ ನಡುವಂತ ಕೆಲವು ಸನ್ನಿವೇಶಗಳನ್ನ ಜನತೆಗೆ ತಿಳಿಸೋದು, ಅದರ ಮುಖಾಂತರ ಒಂದು ಶ್ರದ್ಧಾ ಕೇಂದ್ರ ಜನರಲ್ಲಿ ಮೂಡಬೇಕೆಂಬ ಉದ್ದೇಶದಿಂದ ಈ ಒಂದು ಕಲ್ಪನೆ ಇಟ್ಕೊಂಡು ಮಾಡ್ತಿದ್ವಿ. ಇವಾಗ ಸಂಪೂರ್ಣವಾಗಿ ತಿರುಪತಿಯಲ್ಲಿ ಯಾವ ರೀತಿ ಇದೆಯಲ್ಲ ಆ ತರ ಸ್ಟ್ರಕ್ಚರ್ ಆಗಿರ್ಬೋದು, ಹೊರಗಿಂದ ತಾವು ನೋಡಿರ್ಬೋದು, ಜಯ ವಿಜಯ ಮೂರ್ತಿ ಆಗಿರ್ಬೋದು, ಆಮೇಲೆ ಎಕ್ಸಿಟ್ ಆದ ತಕ್ಷಣನೇ ಒಂದು ಗೋಲ್ಡನ್ ಲಕ್ಷ್ಮಿ ಇದೆ, ಅದನ್ನು ಪಾದಕ್ಕೆ ಮುಟ್ಟಿ ಅದನ್ನ ಇದು ಮಾಡೋದು, ಪೂರ್ಣ ಆ ಒಂದು ಇದನ್ನಲ್ಲೇ ನಾವು ನಿರ್ಮಾಣ ಮಾಡಿದ್ವಿ. ಸರ್, ಇವಾಗ ಕಲಬುರಗಿಯಲ್ಲಿ ಬೇರೆ ಬೇರೆ ಸ್ಥಳಗಳಿವೆ, ಆದರೆ ನೀವು ಕೋಟೆ ಮುಂಭಾಗದಲ್ಲೇ ಒಂದು ಈ ರೀತಿ ಸ್ಥಾಪನೆ ಮಾಡಿದ್ರೆ ಏನ್ ವಿಶೇಷ ಅಂದ್ರೆ ಇದು ಒಂದು ಸೆಂಟರ್ ಪಾಯಿಂಟ್. ಇಡೀ ಕಲಬುರಗಿ ಹಾರ್ಟ್ ಆಫ್ ದಿ ಸಿಟಿ ಅಂತೀವಲ್ಲ, ಸೊ ಇಲ್ಲಿ ಸಾಕಷ್ಟು ಸುತ್ತಮುತ್ತಲಿರೋ ಪ್ರದೇಶದಲ್ಲಿ ಹಳ್ಳಿಯಿಂದ ಜನ ಬರ್ತಾರೆ. ಆಮೇಲೆ ಸೆಂಟ್ರಲ್ ಸಿಟಿ ಇರೋದ್ರಿಂದ ಒಂದು ಸಾರ್ವಜನಿಕರು ಅನುಕೂಲ ಆಗ್ತದೆ. ಆಮೇಲೆ ಕಾಲೇಜ್ ವಿದ್ಯಾರ್ಥಿಗಳಾಗಿರ್ಬೋದು, ಇನ್ನಿತರ ಎಲ್ಲ ವ್ಯಾಪಾರಸ್ಥರಾಗಿರ್ಬೋದು, ಆ ಒಂದು ಮೂಲ ಉದ್ದೇಶ ಇಟ್ಕೊಂಡು ಇಲ್ಲಿ ಮಾಡಿದ್ವಿ. ಆಮೇಲೆ ನಮ್ಮ ಟ್ಯಾಕ್ಸಿ ಸ್ಟ್ಯಾಂಡ್ ಕೂಡ ಸತತವಾಗಿ 4ನೇ ಬಾರಿನೂ ಕೂಡ ಒಂದು ಒಳ್ಳೆ ಸಹಕಾರ ನೀಡ್ತಿದ್ದಾರೆ. ಸೊ ಆ ಒಂದು ಉದ್ದೇಶ ಇಟ್ಕೊಂಡು ಈ ಸ್ಥಳವನ್ನು ಆಯ್ಕೆ ಮಾಡ್ಕೊಂಡಿದ್ವಿ. ಆಮೇಲೆ ನಾವು ಒಬ್ಬರೇ ನಿರ್ಣಯ ಇಲ್ಲ, ಇದಕ್ಕೊಂದು ಸಮಿತಿ ಇದೆ. ಯಾವುದೇ ಒಂದು ವಿಷಯ ಆದ್ರೂ ಕೂಡ ಆ ಸಮಿತಿಯಲ್ಲಿ ನಿರ್ಣಯ ಆಗ್ತದೆ. ನಿರ್ಣಯ ನಂತರ ಅದನ್ನ ನಾವೆಲ್ಲ ಒಂದು ಯೋಚನೆಗಳು ನಿಶ್ಚಯ ಆಗ್ತದೆ. ಎಷ್ಟು ದಿನ ಸರ್ ಸ್ಥಾಪನೆ? 21ನೇ ದಿವಸ. 21ನೇ ದಿವಸ. ಏನ್ ಬೇರೆ ಬೇರೆ ಕಾರ್ಯಕ್ರಮಗಳು? ಬೇರೆ ನಾನು ಹೇಳೋದಲ್ಲ, ಕಲಬುರಗಿ ಜನತೆಯಲ್ಲಿ ಧಾರ್ಮಿಕ ಶ್ರದ್ಧೆಯನ್ನು ಭಾವನೆ ಪಡಿಸೋದು ಮತ್ತು ಪ್ರಚಲಿತವಾಗಿ ನಡುವಂತ ಕೆಲವೊಂದು ಸನ್ನಿವೇಶ ಇಟ್ಕೊಂಡು ಆಯಾ ವಕ್ತಾರ ಬರ್ತಾರೆ. ಇತ್ತೀಚೆಗೆ ಇಡೀ ಜಗತ್ತೇ ನೋಡುವಂತ ಆಪರೇಷನ್ ಸಿಂಧೂರ್ ಒಂದು ಯಶಸ್ವಿ ಆಯ್ತು. ಎಂಟ್ರೆನ್ಸ್ ಗೇಟ್ ಒಂದು ಕಮನ್ ಕೊಟ್ಟಿದ್ವಿ, ಈ ಕಡೆ ಒಂದು ಕುಂಭದ ಕೊಟ್ಟಿವಿ, ಈ ಕಡೆ ಕಾಶಿ ವಿಶ್ವನಾಥ ನಂದಿದೊಂದು ಸ್ಟ್ರಕ್ಚರ್ ಕೊಟ್ಟಿವಿ. ಜನಗೊಂದು ಅರಿವು ಮೂಡಿಸೋದ್ರ ಜೊತೆಗೆ ಧಾರ್ಮಿಕ ಕ್ಷೇತ್ರದಲ್ಲಿ ಜನರು ಒಂದ್ ಸ್ವಲ್ಪ ಬರಬೇಕು ಅನ್ನೋ ಉದ್ದೇಶ ಒಂದು ಕಲ್ಪನೆ ಇಟ್ಕೊಂಡು ಮಾಡ್ತಾ ಇದ್ವಿ. ಚಕ್ರವರ್ತಿ ಸುಲಿಬಲಿ ಅವ್ರನ್ನು ಕೂಡ ಆ ವಿಷಯ ಇಟ್ಕೊಂಡೇ ಮಾತಾಡ್ತಾರೆ. ಆಮೇಲೆ ಶ್ರೀಕಾಂತ್ ಶೆಟ್ಟಿ ಅಂತೇಳಿ ಭಾರತ ಛಾತ್ರ ಪರಂಪರೆ ಅಂದ್ರೆ ನಮ್ಮ ಶೌರ್ಯದ ಇತಿಹಾಸ ಏನಿತ್ತು ಅನ್ನೋಗೋಸ್ಕರ ಎಲ್ಲಾ ಕಲಬುರಗಿ ಜನತೆಯಲ್ಲಿ ಇರುವಂತಹ ಗಣೇಶ್ ಮಂಡಳಿಗಳನ್ನ ಅವತ್ತು ಕರೆದು ಅವತ್ತು ಗಣೇಶ್ ಮಂಡಳಿಯ ಸನ್ಮಾನ, ಜೊತೆಗೆ ಇವತ್ತಿನ ಯುವಕರು ಏನು ಡ್ರಗ್ಸ್ ಮಾಫಿಯಾ ಅಫೀಮ್ ಏನು ಹೋಗ್ತಿದ್ದಲ್ಲ, ಆ ನಮ್ದೊಂದು ಇತಿಹಾಸ ಅಲ್ಲ, ನಮ್ದು ಇತಿಹಾಸ ಅಂದ್ರೆ ಛಾತ್ರ ಪರಂಪರೆ ಇರುವಂತ ಇತಿಹಾಸ. ಅದ್ರ ಕಡೆ ಒಂದ್ ಸ್ವಲ್ಪ ಮೂಡ್ಬೇಕೆಲ್ಲ ನಮ್ಮ ಕಲಬುರಗಿ ಮಹಾಜನತೆ ಯುವಕರಿಗೋಸ್ಕರ ಶ್ರೀಕಾಂತ್ ಶೆಟ್ಟಿ ಅವರು ಬರ್ತಿದ್ದಾರೆ. ಸರ್, ಅದೇ ರೀತಿ ಇವಾಗ ಆಪರೇಷನ್ ಸಿಂಧೂರ್ ಅಂತ ಮಾಡಿದ್ರಲ್ಲ ನೀವು,
ಅದ್ರ ಮುಖ್ಯಸ್ಥರಾಗಿ ಯಾರು ಬೇರೆಯವರು ಅದ್ರ ಗೆಸ್ಟ್ಗಳು ಬರ್ತಾ ಇದಾರ? ಆಪರೇಷನ್ ಸಿಂಧೂರ್ ವಿಷಯದಲ್ಲಿ ಚಕ್ರವರ್ತಿ ಸುಲಿಬಲಿ ಅವ್ರನ್ನ ಇದು ಮಾಡ್ಬೇಕಂತಾಗಿದೆ. ಆಮೇಲೆ ತೇಜಸ್ವಿ ಸೂರ್ಯ ಅವ್ರನ್ನು ಕೂಡ ನಡೆದಿದೆ ಪ್ರಯತ್ನ. ಅವ್ರಿಗೂ ಕೆಲವೊಂದು ವಿಷಯ ಮಾತಾಡಿದೆ. ಅದನ್ನು ಬರೋದು ಡೇಟ್ ನಿಶ್ಚಯ ಆಗಿಲ್ಲ, ಬರುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಮೂಲ ಏನು ತಿರುಪತಿ ಇದೆಯಲ್ಲ, ಅಲ್ಲಿ ಎಕ್ಸಿಟ್ ಆಗ್ಬೇಕಾದ್ರೂ ಲಕ್ಷ್ಮೀದೊಂದು ಇದೆ ಪೂರಾ ಗೋಲ್ಡನ್. ಅಂದ್ರೆ ಅದು ಒಂದು ಜನರಿಗೆ ಗುರ್ತಾಗ್ಲಿ. ಆಮೇಲೆ ಅಲ್ಲಿ ಪಾದಕ ಮುಟ್ಟಿ ಎಕ್ಸಿಟ್ ಆಗುವಂತ ತಿರುಪತಿ ರೀತಿಯಲ್ಲಿ ಲಕ್ಷ್ಮಿ ಇಲ್ಲಿ ಸ್ಥಾಪನೆ ಮಾಡಿದ್ರೆ. ಆಮೇಲೆ ಒಂದ್ ಕಡೆ ಈ ಕಡೆ ಇಡೀ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಚಳುವಳಿ ಮೂಡಿಸಿದಂತ ನಮ್ಮ ಬಾಲಗಂಗಾಧರ್ ತಿಲಕ್ ಅವರು, ಇವರು ಯಾವ ಉದ್ದೇಶ ಇಟ್ಕೊಂಡು ಜನಕ್ಕೆ ಒಂದು ಸಂದೇಶ ಕೊಡೋಕೆ ಬಂದಿದ್ರಲ್ಲ, ಅದ್ರ ಮೇಲೆ ಪ್ರಮುಖ ಸ್ಥಾಪಕರು ಅವರು. ಅದಕ್ಕೋಸ್ಕರ ಅವರೊಂದು ಅಲ್ಲಿ ಇಲ್ಲಿ ಹಾಕಿದ್ವಿ. ಬಂದಿರ್ ಜನವಂತರಿಗೆ ಗುರುತಾವ ಯಾವ ಉದ್ದೇಶ ಇಟ್ಕೊಂಡು ಬಾಲಗಂಗಾಧರ್ ತಿಲಕ್ ಅವರು ಹೋರಾಟ ಮಾಡಿದ್ರು, ಗಣಪತಿಗೆ ಯಾವ ಗಣಪತಿ ಉತ್ಸವ ಮಾಡಿದ್ರು, ಜನ ಗುರುತಾಲ ಅನ್ನೋ ಉದ್ದೇಶ ಆ ಕಡೆ ಇಟ್ವಿ. ಆಮೇಲೆ ಆ ಕಡೆ ವೀರ್ ಸಾವರ್ಕರ್ ಇದೆ. 1893ರಲ್ಲಿ ಇವರು ಮುಂಬೈನಲ್ಲಿ ಬ್ರಿಟಿಷರ ಸರ್ಕಾರ ಆ ಸಂದರ್ಭದಲ್ಲಿ ಅವ್ರನ್ನ ಎದುರು ಜನರನ್ನ ಮೊಟ್ಟ ಮೊದಲನೇ ಬಾರಿಗೆ ಒಂದು ಬಯಲು ಗಣೇಶ ಸ್ಥಾಪನೆ ಮಾಡಿದ್ರು. ಆ ಕಡೆ ವೀರ್ ಸಾವರ್ಕರ್ ಇದ್ದಾರೆ. ಯುವಕರಲ್ಲಿ ರೀತಿ ಅವರು ವನವಾಸ ಗೆಳಿದ್ರು ಈ ರಾಷ್ಟ್ರ ಕಾರ್ಯಕ್ಕೋಸ್ಕರ. ಅದರ ಒಂದು ಸಾಂಕೇತಿಕವಾಗಿರ್ಲಿ, ಯುವಕರಿಗೆ ಒಂದು ಪ್ರೇರಣೆ ಆಗ್ಲಿ ಅಂತೇಳಿ ಅಲ್ಲಿ ಆ ಕಡೆ ವೀರ್ ಸಾವರ್ಕರ್ ಒಂದು ಭಾವಚಿತ್ರನ ಇದೆ. ವೀರ್ ಸಾವರ್ಕರ್ ವೀರ್ ಸಾವರ್ಕರ್ ಕೆಲವೊಬ್ರು ತಪ್ಪು ಕಲ್ಪನೆ ಇದೆ, ವೀರ್ ಸಾವರ್ಕರ್ ಏನ್ ಮಾಡಿದ್ರು, ದೇಶಕ್ಕೆ ಏನು ಕೊಡುಗೆ ಅಂತ. ಅದಷ್ಟು ಜನ ಗುರುತಾಗ್ಲಿ ಅಂತೇಳಿ ಅವ್ರದೇ ಆದಂತ ಒಂದು ಲಿಖಿತ ರೂಪದಲ್ಲಿ ಪುಸ್ತಕಗಳೇ, ಅದನ್ನ ಓದಾಗ ಗುರುತಾಗ್ತದೆ ವೀರ್ ಸಾವರ್ಕರ್ ಕೊಡುಗೆ ಏನಿತ್ತು ನಮ್ಮ ದೇಶಕ್ಕೆ ಅಂತ. ಅವರು ತಾಲಾಪನಿ ಜೈಲಲ್ಲಿ ಇಲ್ಲ ಸರ್, ವೀರ್ ಸಾವರ್ಕರ್ ಬಗ್ಗೆ ಒಂದ್ ರೀತಿ ಪಾಲಿಟಿಕ್ಸ್ ನಡೀತಾ ಇದೆ ಇವಾಗ. ಬಿಜೆಪಿ ಅವ್ರ ವೀರ್ ಸಾವರ್ಕರ್ ಅಂದ್ರೆ ಅವ್ರಿಗೊಂದ್ ರೀತಿ, ಕಾಂಗ್ರೆಸ್ ವೀರ್ ಸಾವರ್ಕರ್ ಅಂದ್ರೆ ಅವ್ರಿಗೊಂದ್ ಬೇರೆ ರೀತಿನೇ ಥಿಂಕ್ ಮಾಡ್ತಿದ್ದಾರೆ ಅವ್ರು. ನೋಡಿ, ವೀರ್ ಸಾವರ್ಕರ್ ಅವರು ಯಾವುದೇ ಅವರು ಹೋರಾಟ ಮಾಡೋಕಲ್ಲಿ ಯಾವ್ದು ಪಕ್ಷಪಾತವಾಗಿ ಮಾಡ್ಲಿಲ್ಲ. ನಾನು ಬಿಜೆಪಿ, ನಾನು ಕಾಂಗ್ರೆಸ್, JDS ಅಂತ ಹೇಳಿ, ನನ್ನ ಮೂಲ ಉದ್ದೇಶ ದೇಶ, ನನ್ನ ಧರ್ಮ ಅಂತೇಳಿ ಹೋರಾಟ ಮಾಡೋದಂತ ವ್ಯಕ್ತಿ. ಈ ಕೆಲವು ರಾಜಕೀಯ ವ್ಯಕ್ತಿಗಳು ಅದನ್ನ ಬಣ್ಣ ಬಡಿಯುವಂತ ಪ್ರಯತ್ನ ಮಾಡ್ತಿದ್ದಾರೆ. ಇವು ರಾಷ್ಟ್ರ ಭಕ್ತಿ ಅವ್ರದ್ದೇನಿತ್ತು ಜೌಕರಿಗೆ ಗುರುತಾಗ್ಲಮ್ಮ ಉದ್ದೇಶದಿಂದ ಅದೊಂದು ಸಾವರ್ಕರ್ ವಿಚಾರಿತೀವಿ. ಆಮೇಲೆ ಇನ್ನಿಷ್ಟು ದಶಾವತಾರ ಇದು ಬಂದಿದೆ, ಅವನು ಕೂಡ ಕೆಲವೊಂದು ಆ ಇರುವಂತ ಫ್ರೇಮ್ ನಲ್ಲಿ ಇದು ಮಾಡ್ತೀವಿ. ಯಾರು ಇನ್ನೊಂದ್ ಸ್ವಲ್ಪ ಪೋಸ್ಟರ್ ಬರವಿದೆ. ಇವಾಗ ಸರ್ ನೀವು 21 ದಿನ ಗಣೇಶ ಸ್ಥಾಪನೆ ಮಾಡ್ತೀವಿ, 21 ದಿನ ಕಾರ್ಯಕ್ರಮ ಇಡ್ತೀರಾ ಅಥವಾ ಒಂದು 21 ದಿವಸ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ. ನಿನ್ನೆ ಸಂಗೀತ ಕಾರ್ಯಕ್ರಮ ಆಯ್ತು. ಯಾರಾದ್ರೂ ಆಸಕ್ತರಿದ್ದು ಬಂದು ನಮ್ಮ ಹತ್ರ ನೋಂದಣಿ ಮಾಡಿದ್ರೆ, ಈಗ ಒಂದು ಮಹಿಳಾ ಕರಾಟೆ ಟೀಮ್ಗಳು ಬರ್ತಾ ಇದೆ, ಒಂದು 2-3 ಅವರು ಕೂಡ ನಾವು ಕರಾಟೆ ಪ್ರದರ್ಶನ ಮಾಡ್ತೀವಿ. ನಮ್ಮ ದೇಶದಲ್ಲಿ ಯುವತಿಯರೂ ಕೂಡ ಯಾವುದೇ ರೀತಿಯಾಗಿ ನಾವು ಬಲಿಷ್ಠರಿದ್ದೀವಿ, ಸಬಲರಲ್ಲ ಅನ್ನೋದೋಸ್ಕರ ಅದು ಪ್ರದರ್ಶನ ಇಡೋರಿದ್ವಿ. ಇವತ್ತು ಅಥವಾ ನಾಳೆದಲ್ಲಿ ಪ್ರಾರಂಭ ಆಗುತ್ತೆ. ನಿನ್ನೆ ಸಂಗೀತ ಕಾರ್ಯಕ್ರಮ ಒಂದಾಯ್ತು, ಭರತನಾಟ್ಯದನ್ನು ಕೂಡ ಬರ್ತದೆ. ಆಮೇಲೆ 21 ದಿವಸ ಕೂಡ ಭಜನೆ ಕೀರ್ತನೆ ಕೂಡ ಒಳಗಡೆ ನಡೀತಾ ಇದೆ. ಬೆಳಗ್ಗೆ ಪೂಜೆ, ಸಾಯಂಕಾಲ ಸಾಯಂಕಾಲ ಪೂಜೆ. ಕೆಲವು ಇಡೀ ಕಲಬುರಗಿ ಜನತೆಯಲ್ಲಿ ಏನಾಗಿದೆಪ್ಪ ಅಂದ್ರೆ, ಪ್ರಸಾದನೂ ಕೂಡ ಸ್ವ ಇಚ್ಛೆಯಿಂದ ತಂದು ಪ್ರಸಾದ ವಿತರಣೆ ನಡೀತಾ ಇದೆ. ನಿತ್ಯ ಪ್ರಸಾದ ನಡೀತಾ ಇದೆ. ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ.